ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಕೇಳಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ KCET ನ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಬಗ್ಗೆ. ಆಕ್ಚುಲ್ ಆಗಿ ಆಪ್ಷನ್ ಎಂಟ್ರಿ ಲಿಂಕ್ ನ ಎಕ್ಸ್ಟೆಂಡ್ ಮಾಡ್ತಾರ, ಮತ್ತೆ ಆಪ್ಷನ್ ಎಂಟ್ರಿ ಆದ್ಮೇಲೆ ಇವಾಗ ನೆಕ್ಸ್ಟ್ ಪ್ರೋಸೆಸ್ ಏನಿರುತ್ತೆ KCET ಸ್ಟೂಡೆಂಟ್ಸ್ಗೆ ಅಂತ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ನೀವೇನ KCET ಸ್ಟೂಡೆಂಟ್ಸ್ ಆಗಿದ್ದೀರಾ ಅಂದ್ರೆ ನಿಮಗೆ ಆಪ್ಷನ್ ಎಂಟ್ರಿ ಅನ್ನುವಂಥದ್ದು ಎಕ್ಸ್ಟೆಂಡ್ ಮಾಡಲ್ಲ ಅಂತಾನೆ ಹೇಳ್ಬೋದು. ಇದು ಫೈನಲ್ ಆಪ್ಷನ್ ಎಂಟ್ರಿ ಎಕ್ಸ್ಟೆಂಡ್ ಆಗಿರುತ್ತೆ ಕೌನ್ಸಿಲಿಂಗ್ ಮುಂಚೆ, ಓಕೆನಾ. ಸೊ ಇವಾಗ ನಿಮ್ಮ ಒಂದು ತಾತ್ಕಾಲಿಕ ರಿಸಲ್ಟ್ ಫಸ್ಟ್ ರೌಂಡ್ ನ ಒಂದು ರಿಸಲ್ಟ್ ಬಂದ್ಬಿಟ್ಟು 14ನೇ ತಾರೀಕು ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಲ್ವಾ. 11 ಗಂಟೆಗೆ ರಿಲೀಸ್ ಮಾಡ್ತಾರೆ. ಸೊ ಅದು ಎಕ್ಸ್ಟೆಂಡ್ ಆಗುತ್ತೆ ಅಂತಾನು ಕೂಡ ತುಂಬಾ ಜನ ಕೇಳ್ತಿದ್ದಾರೆ. ಸೊ ಡೌಟ್ ಎಕ್ಸ್ಟೆಂಡ್ ಆಗೋದು ನೋಡೋಣಂತೆ, ಅವತ್ತಿನ ದಿವಸನೇ ಬಿಡಬಹುದು. ತಾತ್ಕಾಲಿಕ ಆದ್ಮೇಲೆ ಫೈನಲ್ ರಿಸಲ್ಟ್ ಬಿಡ್ತಾರೆ ಮಾರನೇ ದಿವಸ. ಸೊ ಈ ಒಂದು ಫೈನಲ್ ರಿಸಲ್ಟ್ಗೋಸ್ಕರ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಇವಾಗ ಏನು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿತ್ತು ಅದು ಕೂಡ ಆಲ್ಟರ್ನೇಟಿವ್ ಅಂತಾನೆ ಹೇಳ್ಬೋದು. ಇದೇನು ನಿಮ್ಗೆ ಪರ್ಮನೆಂಟ್ ಏನಲ್ಲ. ಇವಾಗ ಏನು ತಾತ್ಕಾಲಿಕ ಬಿಡ್ತಾರೆ ನೋಡಿ 14ನೇ ತಾರೀಕು, ಅದನ್ನು ಕೂಡ ನೀವೇನು ತಲೆ ಕೆಡಿಸ್ಕೊಳ್ಳೋಂಥ ಒಂದು ಅವಶ್ಯಕತೆ ಇಲ್ಲ. ಫೈನಲ್ ಇವಾಗ ಆಕ್ಚುಲಾಗಿ ತಾತ್ಕಾಲಿಕ ಏನು ಬಿಡ್ತಾರೆ ನೋಡಿ, ಅದು 90% ಅದೇ ಇದೇ ಆಗಿರುತ್ತೆ, ಏನೋ ಕಾಲೇಜೇ ಆಗಿರುತ್ತೆ, ಏನೋ ಫೈನಲ್ ಲಿಸ್ಟಲ್ಲೂ ಬಿಡೋದು. ಸೊ ಹಂಗಾಗಿ ಮಾರ್ಕ್ ಅಲಾಟ್ಮೆಂಟ್ಗೂ ಮತ್ತು ತಾತ್ಕಾಲಿಕಕ್ಕೂ ತುಂಬ ವ್ಯತ್ಯಾಸ ಇದೆ ಅಂತಲೇ ಹೇಳ್ಬೋದು. ಅದರಲ್ಲಿ ನಿಮಗೆ ಕಾಲೇಜಸ್ಸು 100% ಡಿಫ್ರೆನ್ಸ್ ಆಗೇ ಆಗುತ್ತೆ. ಚೆನ್ನಾಗಿ ಬಂದಿರಲಿ ಕಾಲೇಜು, ಚೆನ್ನಾಗಿ ಬರದೇ ಇರಲಿ. ಸೊ ನಿಮಗೆ ಬೇಕಾಗಿರುವಂಥ ಒಂದು ಕಾಲೇಜ್ ಬಂದಿರಲಿ ಬರದೇ ಇರಲಿ, ಖಂಡಿತವಾಗ್ಲೂ ಕೂಡ ಚೇಂಜಸ್ ಆಗೇ ಆಗುತ್ತೆ. ಒಂದ್ ವೇಳೆ ನೀವು 15ನೇ ತಾರೀಕು ನಿಮಗೆ ಕಾಲೇಜ್ ಬೇಡ ಅಂತ ಹೇಳೋದಾದ್ರೆ ಚಾಯ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ಅಲ್ಲಿ ನೀವು ಆ ಚಾಯ್ಸ್ 3ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಏನೋ ರೌಂಡ್ 2ಗೆ ಹೋಗ್ಬೋದು. ಇಲ್ಲಾಂದರೆ ಆ ಕಾಲೇಜ್ ನನಗೆ ಬೇಕು ಅಂತ ಹೇಳೋದಾದ್ರೆ ರೌಂಡ್ 2ಗೆ ಹೋಗಬೇಕು, ಒಂದು ಕಾಲೇಜ್ ಬೇಕು ಅಂದರೆ ಚಾಯ್ಸ್ 2ನ ಸೆಲೆಕ್ಟ್ ಮಾಡಿಕೊಂಡು ರೌಂಡ್ 2ಗೆ ಹೋಗ್ಬೋದು. ಇಲ್ಲ ಅಂತ ಹೇಳೋದಾದ್ರೆ ನಂಗೆ ಆ ಕಾಲೇಜ್ ಬೇಕು, ನನಗೆ ಚೆನ್ನಾಗಿದೆ, ನಾನು ನೆಕ್ಸ್ಟ್ ರೌಂಡ್ ಹೋಗಲ್ಲ, ಪಾರ್ಟಿಸಿಪೇಟ್ ಮಾಡಲ್ಲ ಅಂದರೆ ಚಾಯ್ಸ್ 1ನ ಕ್ಲಿಕ್ ಮಾಡ್ಕೊಂಡು ನೀವು ಅಡ್ಮಿಷನ್ ಆಗ್ಬೋದು. ಇದು ಪ್ರೋಸೆಸ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಾಗಿ. ಇವಾಗ ನೀವು 14ನೇ ತಾರೀಕು ತನಕ ಏನೂ ಮಾಡೋ ಅವಶ್ಯಕತೆ ಇಲ್ಲ. ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇವಾಗ ರಿಸಲ್ಟ್ ಬರಲೇಬೇಕು. ರಿಸಲ್ಟ್ ಬಂದಾದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಅನ್ನುವಂಥದ್ದು ಇರೋದು, ಓಕೆನಾ. ಸೊ ಡೇಟ್ ಎಕ್ಸ್ಟೆಂಡ್ ಆಗಲ್ಲ ಅಂತ ಹೇಳಿದೆ. ಇದೊಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ವಂದೇ ಮಾತರಂ.